ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಬೇಸಿಕ್ ಕುಕ್. ಇವತ್ತು ನಾವು ಉಳಿದಿದ್ದ ರೈಸ್ಲಿಂದ ಒಂದು ಡೆಸರ್ಟ್ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ತಗೊಂಡು ಅದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಳ್ಬೇಕು. ಅದಾದಮೇಲೆ ಒಂದು ಹಂಚು ತಗೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 3-4 ಟೇಬಲ್ ಸ್ಪೂನ್ ಬಟರ್ ಹಾಕಿಕೊಂಡು ಅದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮತ್ತು ನಾವು ಕಟ್ ಮಾಡಿದ್ದ ಚಾಕ್ಲೇಟ್ ಹಾಕಿಕೊಂಡು ಚೆನ್ನಾಗಿ ಮೆಲ್ಟ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮೆಲ್ಟ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಕಪ್ ಇಲ್ಲ 1 ಬೌಲಷ್ಟು ಅನ್ನ ಹಾಕಿ ಮೆಲ್ಟ್ ಮಾಡಿದ ಚಾಕ್ಲೇಟ್ ಹಾಕಿ ಅದರಲ್ಲಿ ಬಿಸಿ ನೀರು ಮತ್ತು ವೆನಿಲಾ ಎಸೆನ್ಸ್ ಇದು ಆಪ್ಷನಲ್ಲು. 3-4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು, ಯಾಕಂದರೆ ಅದು ಡಾರ್ಕ್ ಚಾಕ್ಲೇಟ್ ಅಲ್ಲ, ಅದಕ್ಕೆ. ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಇದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಇದು ಒಂದು ಬೌಲಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ 4-5 ತಾಸು ಇಟ್ಕೋಬೇಕು. ಇಲ್ಲಿ ನೀವು ಕೊಕ್ಕೋ ಪೌಡರಿಂದ ಗಾರ್ನಿಷ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ರೈಸ್ ಡೆಸರ್ಟ್ ರೆಡಿ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.